ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮರೇ ಅಭಿಷೇಕಿಸಿ, ಪವಿತ್ರಾತ್ಮರೇ ಅಭಿಷೇಕಿಸಿ, ಆತ್ಮರೇ ಅಭಿಷೇಕಿಸಿ, ಪವಿತ್ರಾತ್ಮರೇ ಅಭಿಷೇಕಿಸಿ, ವರಗಳಿಂದ ಅಭಿಷೇಕಿಸಿ, ಫಲಗಳಿಂದ ಅಭಿಷೇಕಿಸಿ, ಆತ್ಮರೇ ಅಭಿಷೇಕಿಸಿ, ಪವಿತ್ರಾತ್ಮರೇ ಅಭಿಷೇಕಿಸಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರ ಕಾರ್ಯಕಲಾಪಗಳನ್ನು ಧ್ಯಾನಿಸುತ್ತಾ ಬರುತ್ತಿರುವ ನಾವು, ಆ ಪವಿತ್ರಾತ್ಮರ ಕಾರ್ಯಕಲಾಪಗಳು ನಮ್ಮ ಮೂಲಕ ಈ ಲೋಕದಲ್ಲಿ ಜರುಗುವಂತೆ ಆ ಅಭಿಷೇಕದ ಮೂಲಕ ಈ ಜೀವಸ್ವರದ ವಚನವನ್ನು ನಾವು ಧ್ಯಾನಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯ. ಈ 4ನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ ನಾವು ನೋಡುವುದು ಏನೆಂದರೆ, ಪೇತ್ರ ಮತ್ತು ಯೋವಾನ ನ್ಯಾಯ ಸಭೆಯ ಮುಂದೆ ತಂದು ನಿಲ್ಲಿಸುವಂಥದ್ದು. ಆ ಹುಟ್ಟುಕುಂಟನಿಗೆ 40 ವರ್ಷ ಪ್ರಾಯದ ಹುಟ್ಟುಕುಂಟನನ್ನು ಯೇಸುವಿನ ನಾಮದ ಶಕ್ತಿಯಿಂದ, ಪವಿತ್ರಾತ್ಮರ ಅಭಿಷೇಕದ ಶಕ್ತಿಯಿಂದ ಗುಣಪಡಿಸಿದ್ದನ್ನು ನೋಡಿ ಜನರೆಲ್ಲರೂ ಆಶ್ಚರ್ಯಚಕಿತರಾದಾಗ ಸಭೆಯ ಹಿರಿಯ ಅಧಿಕಾರಿಗಳು ನ್ಯಾಯಪೀಠದ ಮುಂದೆ ಪೇತ್ರ ಮತ್ತು ಯೋವಾನನ್ನು ನ್ಯಾಯಸಭೆಯ ಮುಂದೆ ತಂದು ನಿಲ್ಲಿಸುವಂಥದ್ದು. ಆದರೆ ಯಾವ ಸದ್ದುಕಾಯರು, ಫರಿಸಾಯರು, ಯಾಜಕರನ್ನು ನೋಡಿ ಭಯಭ್ರಾಂತರಾಗಿದ್ದ ಶಿಷ್ಯರು ಇಂದು ಧೈರ್ಯವಾಗಿ ಯೇಸುವಿಗಾಗಿ ಎಂಥ ಸ್ಥಿತಿಗತಿ, ಕಷ್ಟ ಸಂಕಟಗಳನ್ನು ಅನುಭವಿಸಲು ಸಿದ್ಧರಾಗಿರುವುದನ್ನು ನೋಡುವಾಗ ಪವಿತ್ರಾತ್ಮರು ಒಬ್ಬ ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಮಾರ್ಪಡಿಸಲು ಶಕ್ತರಾಗಿದ್ದಾರೆ ಎಂಬುದು ಕಂಡು ಬರುತ್ತದೆ. ಪೇತ್ರನು ಪವಿತ್ರಾತ್ಮ ಭರಿತನಾಗಿ 8ನೇ ವಚನ, ಜನರ ಅಧಿಕಾರಿಗಳೇ ಆ ವಾಕ್ಯವನ್ನು ಹೇಳುತ್ತಾ ಬರ್ತಾರೆ. ಮನೆ ಕಟ್ಟುವವರಾದ ನೀವು ಬೇಡವೆಂದು ಮೂಲೆಗೆಸೆದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. 11ನೇ ವಚನ, ಇವರಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮವನ್ನು ಬಿಟ್ಟರೆ ಈ ಧರೆಯಲ್ಲಿ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ಯಾವ ಅಧಿಕಾರದಿಂದ ನೀವು ಈ ಕಾರ್ಯವನ್ನು ಮಾಡುತ್ತಿದ್ದೀರಿ? ಯಾರು ನಿಮಗೆ ಹೇಳಿದ್ದು ಈ ವ್ಯಕ್ತಿಯನ್ನು ಗುಣಪಡಿಸುವುದಕ್ಕೆ ಎಂಬುದಾಗಿ? ನೋಡಿ, ಇವತ್ತು ಒಬ್ಬ ವ್ಯಕ್ತಿ 40 ವರ್ಷಗಳಿಂದ ಹುಟ್ಟು ಕುಂಟನಾಗಿ ತನ್ನ ಜೀವನ ಕಾಲವೆಲ್ಲ ಭಿಕ್ಷೆ ಬೇಡುತ್ತಾ ದುರವಸ್ಥೆಯಲ್ಲಿದ್ದ. ಯಾರೂ ಆತನ ನೆರವಿಗೆ ಬಂದಿಲ್ಲ, ಆತನ ಸಹಾಯಕ್ಕೆ ಬಂದಿಲ್ಲ. ಆದರೆ ಯಾವಾಗ ನಾವು ಯೇಸುವಿನ ನಾಮದಲ್ಲಿ ಸತ್ಕಾರ್ಯಗಳನ್ನು ಮಾಡಲು ಮುಂದಾಗುತ್ತೇವೋ ಆಗ ನಮಗೆ ಪ್ರತಿ ವಿರೋಧ ಜಾಸ್ತಿಯಾಗಿ ಬರುತ್ತದೆ. ಭಯಪಡಬೇಡಿ. ನೋಡಿ, ಒಳ್ಳೆಯ ಕಾರ್ಯ ತಾನೇ ಮಾಡಿದ್ದು. 40 ವರ್ಷ ಹುಟ್ಟುಕುಂಟನಾಗಿ ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿ ಇವತ್ತು ಸೌಖ್ಯವನ್ನು ಪಡೆದುಕೊಂಡು ಸಂತೋಷದಿಂದ ದೇವರ ನಾಮವನ್ನು ಮಹಿಮೆಪಡಿಸುತ್ತಾ ಅವನ ಜೀವನ ಬದಲಾವಣೆಯಾಯಿತು. ಕ್ರೈಸ್ತ ಧರ್ಮ ಮತಾಂತರ ಅಲ್ಲ, ಮಾನಸಾಂತರ. ಅವನ ಜೀವನ ಬದಲಾವಣೆ ಆದಾಗ ಅವನು ಸಂತೋಷದಿಂದ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ. ಆದರೆ ಇದನ್ನು ಕಂಡು ಕೋಪೋದ್ರಿಕ್ತರಾದ ನ್ಯಾಯಸಭೆಯ ಅಧಿಕಾರಿಗಳು ಪೇತ್ರ ಮತ್ತು ಯೋವಾನನನ್ನು ಕರೆಸಿ ಆತನನ್ನು ಗದರಿಸುತ್ತಾರೆ ಅವರನ್ನು. ಆದರೆ ಪೇತ್ರನಾದರೂ ಸ್ಥೈರ್ಯದಿಂದ ಮಾತನಾಡುತ್ತಿದ್ದಾನೆ. ಯೇಸು ಬಂದದ್ದು ಇಸ್ರಾಯೇಲರ ರಕ್ಷಣೆಗಾಗಿ, ತನ್ನ ಸ್ವಂತ ಜನರ ರಕ್ಷಣೆಗಾಗಿ. ಆದರೆ ನೀವಾದರೂ ಆತನನ್ನು ತಿರಸ್ಕರಿಸಿದಿರಿ, ಶಿಲುಬೆಗೇರಿಸಿದಿರಿ. ಮನೆ ಕಟ್ಟುವವರಾದ ನೀವು ಬೇಡವೆಂದು ಮೂಲೆಗೆಸೆದ ಕಲ್ಲು ದೇವರ ದೃಷ್ಟಿಯಲ್ಲಿ ಪ್ರಮುಖ ಮೂಲೆಗಲ್ಲಾಯಿತು. ಯೇಸು ನಾಮದಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲವೆಂದು ಯೇಸುವಿನ ನಾಮದ ಶಕ್ತಿಯನ್ನು ಪೇತ್ರನು ಬಹಿರಂಗವಾಗಿ ಪ್ರಕಟಪಡಿಸುತ್ತಾನೆ. 13ನೇ ವಚನ ನೋಡುತ್ತೇವೆ. ಅವಿದ್ಯಾವಂತರು ಹಾಗೂ ಜನಸಾಮಾನ್ಯರು ಆಗಿದ್ದರು ಇವರು ಇಷ್ಟು ಧೈರ್ಯಶಾಲಿಗಳಾಗಿರುವುದನ್ನು ಕಂಡು ಸಭೆಯ ಸದಸ್ಯರು ಚಕಿತರಾದರು, ಯೇಸುವಿನ ಸಂಗಡಿಗರೆಂದು ಗುರುತು ಹಚ್ಚಿದರು. ಅವಿದ್ಯಾವಂತರು, ಇಂದು ನೀನು ಅವಿದ್ಯಾವಂತನಾಗಿರಬಹುದು, ಸಾಮಾನ್ಯ ಜನ ಆಗಿರಬಹುದು, ಭಯಭ್ರಾಂತರಾದ ವ್ಯಕ್ತಿಗಳಾಗಿರಬಹುದು. ಆದರೆ ಪರಿಶುದ್ಧಾತ್ಮರು ಆ ವ್ಯಕ್ತಿಯಲ್ಲಿ ಇಳಿದು ಬಂದಾಗ ದೇವರ ಜ್ಞಾನದಿಂದಲೂ ದೈವಿಕ ಶಕ್ತಿಯಿಂದಲೂ ಸ್ಥೈರ್ಯದಿಂದ ಅವನು ಕಾರ್ಯ ಮಾಡುವವನಾಗಿದ್ದಾನೆ. ಪ್ರೇಷಿತರ ಮೇಲೆ ಬೆಂಕಿಯ ನಾಲಿಗೆ ರೂಪದಲ್ಲಿ ಪವಿತ್ರಾತ್ಮರು ಇಳಿದು ಬಂದರು. ಯೇಸುವಿನ ಮೇಲೆ ಪಾರಿವಾಳದ ರೂಪದಲ್ಲಿ ಇಳಿದು ಬಂದರು. ಕಾರಣ ಏನು? ಯೇಸು ಯಜ್ಞ ಬಲಿಯಾಗಿ ತನ್ನ ಶರೀರವನ್ನು ಸಮರ್ಪಣೆ ಮಾಡಬೇಕಾಗಿತ್ತು. ಹಳೆಯ ಒಡಂಬಡಿಕೆಯಲ್ಲಿ ಕುರಿಯನ್ನ ಪಾಪ ಪರಿಹಾರಕ್ಕಾಗಿ
ಯಾರಿಗೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲವೋ ಅವರು 2 ಬೆಳವಕ್ಕಿಗಳನ್ನು, ಪಾರಿವಾಳಗಳನ್ನು ಪಾಪ ಪರಿಹಾರಕ್ಕಾಗಿ ಕೊಂಡು ಅದನ್ನು ಬಲಿ ಕೊಡುತ್ತಿದ್ದರು. ಆದ ಕಾರಣ ಯೇಸು ಯಜ್ಞದ ಕುರಿಮರಿಯೂ ಹೌದು, ಪಾರಿವಾಳದ ರೂಪದಲ್ಲಿ ಬಲಿಪಶುವಾಗಿ ಮಾರ್ಪಾಡಾದರು. ಅದಕ್ಕಾಗಿ ಸಶರೀರವಾಗಿ ಪವಿತ್ರಾತ್ಮರು ಇಳಿದು ಬಂದರು. ಆದರೆ ಪ್ರೇಷಿತರು ಯಜ್ಞ ಬಲಿಯಾಗಿ, ಪಾಪ ಪರಿಹಾರದ ಬಲಿಯಾಗಿ ಸಾಯುವ ಅವಶ್ಯಕತೆ ಇಲ್ಲ. ಯೇಸು ಈಗಾಗಲೇ ಪಾಪದ ಪರಿಹಾರದ ಬಲಿಯಾಗಿ ಮೃತಪಟ್ಟ ಕಾರಣ ಪ್ರೇಷಿತರಿಗೆ ಕೊಟ್ಟಂತ ಒಂದು ಕಮಿಷನ್ ಅಥವಾ ಒಂದು ಪ್ರಾಜೆಕ್ಟ್ ಉದ್ದೇಶ ಏನು? ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಯೇಸುವೆ ಏಕೈಕ ರಕ್ಷಕ ಎಂದು ಯೇಸುವನ್ನ ಸಾಕ್ಷೀಕರಿಸಬೇಕಾಗಿತ್ತು. ಯೇಸುವಿನ ಕುರಿತು ಮಾತನಾಡಬೇಕಾಗಿತ್ತು. ನಾಲಿಗೆ ದೇವರ ಮಹತ್ ಕಾರ್ಯಗಳನ್ನು ಮಾತನಾಡಬೇಕಾಗಿತ್ತು. ಆದ ಕಾರಣ ನಾಲಿಗೆಯ ರೂಪದಲ್ಲಿ ಬಂದು ಪ್ರೇಷಿತರಲ್ಲಿ ಐಕ್ಯವಾಯಿತು. ಯೆರೆಮೀಯ 15:19 ನಾವು ನೋಡುತ್ತೇವೆ, ತುಚ್ಛವಾದದನ್ನು ಬಿಟ್ಟು, ತುಚ್ಛವಾದ ವಿಷಯಗಳನ್ನು ಮಾತನಾಡುವುದನ್ನು ಬಿಟ್ಟು ನೀನು ದೇವರ ಕಡೆ ಅಭಿಮುಖನಾದರೆ ನೀನು ದೇವರ ಬಾಯಿಯಾಗಿ ಮಾರ್ಪಾಡಾಗುವೆ. ಎಂತ ಆಶೀರ್ವಾದ ಕ್ರೈಸ್ತ ಮಕ್ಕಳಿಗೆ ನೋಡಿ. ನೀನು ದೇವರ ಬಾಯಿಯಾಗಿ ಮಾರ್ಪಡುವೆ. ನಿನ್ನ ನಾಲಿಗೆ ದೇವರ ವಾಕ್ಯವನ್ನು ಮಾತನಾಡುವುದು, ನಿನ್ನ ನಾಲಿಗೆ ಸೃಷ್ಟಿ ಕಾರ್ಯವನ್ನು ಮಾಡುವುದು, ನಿನ್ನ ನಾಲಿಗೆ ಸ್ವರ್ಗದ ಅಭಿಷೇಕವನ್ನು ತಂದುಕೊಡುವುದು. ದೇವರ ಬಾಯಿಯಾಗಿ ಮಾರ್ಪಾಡಾಗುವೆ. ಯೆರೆಮೀಯ 15:19 ಆದ ಕಾರಣ ಅವಿದ್ಯಾವಂತರು, ಜನಸಾಮಾನ್ಯರು ಆಗಿದ್ದ ಪ್ರೇಷಿತರ ಮೇಲೆ ಆ ಪವಿತ್ರಾತ್ಮರ ನಾಲಿಗೆಯ ಅಭಿಷೇಕ, ಭಯದ ಮಾತು, ಸೋಲಿನ ಮಾತು ಅವೆಲ್ಲವನ್ನ ತೆಗೆದುಹಾಕಿ ಸ್ಥೈರ್ಯದಿಂದಲೂ ಯೇಸುವೇ ಏಕೈಕ ರಕ್ಷಕ ಎಂದು ಅಧಿಕಾರಿಗಳ ಮುಂದೆ ಮಾತನಾಡುವಂಥ ಅಭಿಷೇಕ ಅವರಿಗೆ ಪವಿತ್ರಾತ್ಮರ ಮೂಲಕ ಲಭಿಸಿತು. ಇಂದು ನಾವು ಸಹ ಆ ಒಂದು ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಬೇಕು. ಮತ್ತಾಯ 10:19-20 ನೀವು ನನ್ನ ಶಿಷ್ಯರಾದ್ದರಿಂದ ನಿಮ್ಮನ್ನು ನ್ಯಾಯಸಭೆಯ ಮುಂದೆ ಎಳೆದೊಯ್ಯುವರು, ಅಧಿಕಾರಿಗಳ ಮುಂದೆ ನಿಲ್ಲಿಸುವರು. ಆಗ ಏನು ಮಾತನಾಡುವುದು, ಹೇಗೆ ವಾದಿಸುವುದೆಂದು ಚಿಂತಾಕ್ರಾಂತರಾಗಬೇಡಿರಿ. ನೀವು ಮಾತನಾಡತಕ್ಕದ್ದನ್ನು ಪವಿತ್ರಾತ್ಮರು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡುವರು. ನಿಮ್ಮ ನಾಲಿಗೆಯಲ್ಲಿ ಪವಿತ್ರಾತ್ಮರು ಮಾತನಾಡುವರು. ಎಂಥ ಅಮೂಲ್ಯವಾದ ಅಭಿಷೇಕ ನೋಡಿ ಪ್ರಿಯ ಸಹೋದರ ಸಹೋದರಿಯರೇ. ಪವಿತ್ರಾತ್ಮರ ಅಭಿಷೇಕ ನಮ್ಮ ನಾಲಿಗೆಯನ್ನ ಆಶೀರ್ವಾದದ ನಾಲಿಗೆಯಾಗಿ, ಅಭಿಷೇಕದ ನಾಲಿಗೆಯಾಗಿ ಮಾರ್ಪಡಿಸುತ್ತದೆ. ಈ ಒಂದು ವಚನವನ್ನ ಧ್ಯಾನಿಸುವಾಗ ಯೇಸುವೆ ನನ್ನನ್ನು ಸಹ ಅಭಿಷೇಕ ಮಾಡಿರಿ, ಆ ಕೆನ್ನಾಲಿಗೆಯ ಅಭಿಷೇಕ ನನ್ನನ್ನು ಅಭಿಷೇಕಿಸಲಿ ಆಮೇನ್ ಎಂದು ಟೈಪ್ ಮಾಡುವ ನಮ್ಮ ಹೊಲಸು ನಾಲಿಗೆ, ಅಶುದ್ಧವಾದ ನಾಲಿಗೆ ದೇವರ ಮಹಿಮೆಯನ್ನು ಸಾರುವ ಅಭಿಷೇಕದ ನಾಲಿಗೆಯಾಗಿ ಪರಿವರ್ತನೆಯಾಗಲಿ. ಕೊನೆಗೆ ಅಲ್ಲಿರುವ ಸಭೆಯ ಸದಸ್ಯರು ಹೇಳುತ್ತಾರೆ, 18ನೇ ವಚನ, ಇನ್ನು ಮುಂದೆ ಯೇಸುವಿನ ಹೆಸರೆತ್ತಿ ಮಾತನಾಡಬಾರದು, ಬೋಧಿಸಕೂಡದು ಎಂದು ಕಟ್ಟಪ್ಪಣೆ ಮಾಡಿದರು. ಆಗ ಪೇತ್ರ ಮತ್ತು ಯೋವಾನರು, ನಾವು ಯಾರಿಗೆ ವಿಧೇಯರಾಗಬೇಕು? ದೇವರಿಗೆ ವಿಧೇಯರಾಗಬೇಕೋ ನಿಮಗೆ ವಿಧೇಯರಾಗಬೇಕೋ? ದೇವರ ದೃಷ್ಟಿಯಲ್ಲಿ ಯಾವುದು ಸರಿ ನೀವೇ ನಿರ್ಣಯಿಸಿರಿ. ನಾವಂತೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯವನ್ನು ಕುರಿತು ಮೌನದಿಂದಿರಲಾಗದು. ಇವತ್ತು ನಾವು ಮೌನವಾಗಿದ್ದೇವಾ? ಪೇತ್ರ ಮತ್ತು ಯೋವನ ಹೇಳ್ತಾರೆ, ನಾವು ಯಾರಿಗೆ ವಿಧೇಯರಾಗಬೇಕು? ದೇವರಿಗೆ ವಿಧೇಯರಾಗಬೇಕಾ? ಮನುಷ್ಯರಿಗೆ ವಿಧೇಯರಾಗಬೇಕಾ? ನಾವಂತೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಮನಸ್ಸಾರೆ ಗ್ರಹಿಸಿಕೊಂಡ ಈ ಅದ್ಭುತ ಕಾರ್ಯಗಳ ಕುರಿತು, ಯೇಸುವಿನ ಜೀವನದ ಕುರಿತು ನಾವು ಮೌನದಿಂದಿರುವುದಿಲ್ಲ, ಅದನ್ನು ಧೈರ್ಯವಾಗಿ ಸಾರುತ್ತೇವೆ ಎಂದು ತಮ್ಮನ್ನೇ ಅವರು ಒಪ್ಪಿಸಿಕೊಟ್ಟರು. ಇವತ್ತು ನಾವು ಕ್ರೈಸ್ತರಾದ ನಾವು ಅನೇಕ ಧ್ಯಾನಕೂಟಗಳಲ್ಲಿ ಭಾಗವಹಿಸಿ ಪಾಪ ಪ್ರಜ್ಞೆಯನ್ನು ಪಡೆದುಕೊಂಡು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ರೋಗ ಸೌಖ್ಯ, ಕುಟುಂಬದಲ್ಲಿ ಆಶೀರ್ವಾದ, ಬಿಡುಗಡೆ, ಯೇಸು ಜೀವಂತವಾಗಿದ್ದಾರೆ ಎಂದು ಅನೇಕ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಪಡೆದುಕೊಂಡು ಅದನ್ನು ಪರರಿಗೆ ಸಾಕ್ಷೀಕರಿಸುತ್ತಿದ್ದೇವಾ? ಅದರ ಕುರಿತು ಮಾತನಾಡುತ್ತಿದ್ದೇವಾ? ಅಥವಾ ಜನರಿಗೆ ಭಯಪಟ್ಟು ನಾವು ಮೌನವಾಗಿದ್ದೇವಾ? ಇದು ಮೌನವಾಗಿರುವ ಸಮಯವಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ಶರೀರವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ. ಅವರಿಂದ ನಿಮ್ಮ ಆತ್ಮವನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಬದಲಿಗೆ ದೇಹಾತ್ಮಗಳ ಮೇಲೆ ಅಧಿಕಾರವುಳ್ಳ ದೇವರಿಗೆ ಭಯಪಟ್ಟು ನೀವು ಜೀವಿಸಿದಾಗ ದೇವರು ನಮ್ಮನ್ನು ರಕ್ಷಿಸುವರು. ಇದು ಮೌನವಾಗಿರುವ ಸಮಯವಲ್ಲ.
ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಬಹಿರಂಗವಾಗಿ ಸಾಕ್ಷೀಕರಿಸುವ ಸಮಯ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. 1 ಪೇತ್ರ 2:9 ನೀವು ಪವಿತ್ರ ಪ್ರಜೆ, ದೇವರು ಆಯ್ಕೆ ಮಾಡಿಕೊಂಡ ಜನಾಂಗ, ರಾಜ ಯಾಜಕರು, ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸೋದಕ್ಕಾಗಿ ನೀವು ಆಯ್ಕೆ ಮಾಡಲ್ಪಟ್ಟವರು. ಇಂದೊಮ್ಮೆ ನೀವು ಕಾರ್ಗತ್ತಲಿನಲ್ಲಿದ್ದ ನಿಮ್ಮನ್ನು ದೇವರು ಅಪಾರ ಕರುಣೆಯಿಂದ ಬೆಳಕಿಗೆ ಕರೆದುಕೊಂಡು ಬಂದಿದ್ದಾರೆ. ನೀವು ದೇವರ ಕರುಣೆಯನ್ನ, ಪ್ರೀತಿಯನ್ನ ಸವಿದಿದ್ದೀರಿ. ಇನ್ನು ನಾವು ಮೌನದಿಂದಿರಲಾಗದು. ಪ್ರಭು ಯೇಸು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಮಹತ್ ಕಾರ್ಯಗಳನ್ನ, ರೋಗ ಸೌಖ್ಯವನ್ನ ಪರರಿಗೆ ಸಾಕ್ಷೀಕರಿಸುತ್ತಾ ಯೇಸು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಿದ್ದಾರೆ, ಪರಿಶುದ್ಧಾತ್ಮರು ನಮ್ಮಲ್ಲಿ ಮಹತ್ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂದು ಅದನ್ನು ನಾವು ಬಹಿರಂಗವಾಗಿ ಸಾಕ್ಷೀಕರಿಸಿದಾಗ ಆ ಸಾಕ್ಷಿಯ ಮೂಲಕ ಅನೇಕರು ಯೇಸುವನ್ನು ಹಿಂಬಾಲಿಸಲು, ಯೇಸುವನ್ನು ರಕ್ಷಕನನ್ನಾಗಿ ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ನಮಗೆ ರಕ್ಷಣೆಯನ್ನು ಕೊಡುವ ನಾಮ ಶ್ರೀ ಯೇಸು ನಾಮ. ಆ ನಾಮದಿಂದಲ್ಲದೆ ಬೇರಾವ ನಾಮದಿಂದಲೂ ನಮಗೆ ಜೀವೋದ್ಧಾರವಿಲ್ಲ ಎಂಬ ಸತ್ಯವನ್ನು ಅರಿತುಕೊಂಡು ಅನ್ಯ ದೇವರುಗಳು, ವಿಗ್ರಹಾರಾಧನೆ, ಮಾಟ ಮಂತ್ರ, ಶಾಸ್ತ್ರ, ಶಕುನ, ಈ ಪ್ರಾಪಂಚಿಕವಾದ ಎಲ್ಲವುಗಳನ್ನು ತಿರಸ್ಕರಿಸಿ ಏಕೈಕ ರಕ್ಷಕನಾದ ಯೇಸುವನ್ನ ನಾನು, ನನ್ನ ಕುಟುಂಬ, ನಾನು, ನನ್ನ ಸಂತತಿ ಆತನನ್ನೇ ಆರಾಧಿಸುವೆವು ಎಂದು ಪೂರ್ಣ ವಿಶ್ವಾಸದಿಂದ ಜೀವಿಸಲು ಬೇಕಾದ ಅಭಿಷೇಕ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.